ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ದಿನಾಂಕ ಆಗಸ್ಟ್ 20, 2026ರಂದು ನಮ್ಮ ಚೊಚ್ಚಲ ಹಾಗೂ ಮೊದಲನೇದಾಗಿ ಗಡಿನಾಡ ಹುಲಿ ಪುನೀತ್ ಕುಮಾರ್ KN ನಿರ್ದೇಶಿಸಿ ನಿರ್ಮಾಣ ಮಾಡಿರುವ ಅಮೋಘ ಚಿತ್ರದ ಹೊತ್ತಳು ನನ್ನ ಭಾರ ಎಂಬ ಗೀತೆಯನ್ನು ಪ್ರಸ್ತುತಪಡಿಸಲಾಯಿತು. ಈ ಚಲನಚಿತ್ರವನ್ನು ಲಿಖಿತ ಕುಮಾರ್ ಶ್ರೀಧರ್ ರವರು ಪ್ರಸ್ತುತಪಡಿಸುತ್ತಿದ್ದು, ಗಡಿನಾಡ ಹುಲಿ ಪುನೀತ್ ಕುಮಾರ್ KN ರವರು ನಿರ್ದೇಶಿಸಿದ್ದು, ಶ್ರೀ ಹರ್ಷ ಶ್ರೀಧರ್ ರವರು ಚಿತ್ರೀಕರಿಸಿದ್ದು ಹಾಗೂ ಸಂಕಲನವನ್ನು ಕೂಡ ಅವರೇ ಮಾಡಿದ್ದು, ಧನುಷ್ DKS ರವರು ಸಂಗೀತ ಸಂಯೋಜನೆ ನೀಡಿದ್ದು, ಚಿತ್ರಗೀತೆಯನ್ನು ಭಾವತಾರಣಿ KS ರವರು ಹಾಡಿರುತ್ತಾರೆ. ಅತ್ಯಂತ ಭಾವಪೂರ್ಣವಾದ ತಾಯಿಯ ಬಲಿದಾನ ಮತ್ತು ತ್ಯಾಗವನ್ನು ಬಿಂಬಿಸುವ ಶ್ರೀ ಆರ್ಟ್ಸ್ ಫಿಲ್ಮ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಲಾಂಚ್ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ NP ಮಂಜುನಾಥ್, ಚಂದನ್ ಹಾಗೂ ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರು ಉಪಸ್ಥಿತರಿದ್ದರು. ಸ್ಥಳ ದಟ್ಕಳ್ಳಿ, ಮೈಸೂರು. ತಾಯಿ ಅಂತಂದ್ರೆ ಮೊದಲನೇ ನಮ್ಮ ತಾಯಿಯ ಮೊದಲ ಗುರು, ತಾಯಿಯ ಮೊದಲ ದೇವರು. ದೇವರಿಗಿಂತ ಬೇಕಾದ ಯಾವುದು ಅಂತಂದ್ರೆ ನನ್ನ ತಾಯಿ ಅಂತ ಹೇಳ್ಬೋದು. ಫೋಟೋಗ್ರಫಿ ಅಂದ್ರೆ ಗೊತ್ತಿರಲಿಲ್ಲ. ಆಕ್ಚುಲಿ ನನ್ಗೆ ಫೋಟೋಗ್ರಫಿ ಅಂದ್ರೆ ಗೊತ್ತಿರಲಿಲ್ಲ. ನಾನು ಒಬ್ಬ ಕಲಾ ಕಾಲೇಜಿನಲ್ಲಿ ಓದ್ತಾ ಒಬ್ಬ ಕಲೆಯನ್ನು ಕಲಿತಾ ಇದ್ದೆ. ನಾನು ಈಗ ಆರ್ಟಿಸ್ಟ್ ಏನ್ ಮಾಡ್ತಾರೆ, ಒಂದು ವೈಟ್ ಪೇಪರ್ ಮೇಲೆ ಬಣ್ಣ ಹಚ್ಚಿದ್ರೆ ಅದೊಂದು ಕಲೆ ಆಗ್ತದೆ, ಕರೆಕ್ಟಾ? ಈಗ ನಾನೇನ್ ಮಾಡ್ತಾ ಇದ್ದೀನಿ, ಅದನ್ನ ಬಿಟ್ಟು ಅದೇ ಬಣ್ಣನ ಸಿಲ್ವರ್ ಸ್ಕ್ರೀನ್ ಮೇಲೆ ಹಚ್ತಾ ಇದ್ದೀನಿ, ಅದೇ ಒಂದು ಸಿನಿಮಾ ಆಗ್ತಾ ಇದೆ. ಈಗ ನಾವು ಕಲಿತಿದ್ದು ಅದೇ. ನನಗೆ ಫೋಟೋಗ್ರಫಿ ಅನ್ನೋದು ಅದು ಮಾಡಿದ್ದು ಐಡಿಯಾ. ನಾನು ಜಾಗ ಪಿಕ್ಚರ್ ಮಾಡ್ಬೇಕಾದ್ರೆ, ಇನ್ನೊಂದು ಸಿನಿಮಾ ಮಾಡ್ಬೇಕಾದ್ರೆ ನಾನು ಕ್ಯಾಮ್ರಾ ಬಗ್ಗೆ ಐಡಿಯಾನೇ ಇರಲಿಲ್ಲ. ಸೊ ನಾವು ಕಂಪ್ಲೀಟ್ಲಿ ಸಿನಿಮಾ ಮಾಡಬೇಕು, ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕು. ನಾವು ಕನಸು ಕಂಡ್ಕೊಂಡೆ ಬಂದಿದ್ದೀವಿ. ಆ ಕನಸನ್ನ ನೆರವೇರಿಸಕ್ಕೆ ಸುಮಾರು ಜನ ಸಾಥ್ ಕೊಟ್ಟಿದ್ದಾರೆ. ಅದು ನಮ್ಮ ಒಂದು ದಿವಸ ಹೋಗ್ರು. ನಾನು ಮೊದಲನೇ ಸಿನಿಮಾ ಮಾಡುವಾಗ ಫಿಲ್ಮ್ ಮಾಡ್ಕೊಳಕ್ಕೆ ಸ್ಟುಡಿಯೋನ ಫ್ರೀಯಾಗಿ ಬಿಟ್ಟಿದ್ದಾರೆ. ಅದನ್ನ ಸುಮಾರು ಜನ ನನಗೆ 15 ದಿನ ಶೂಟಿಂಗ್ ಮಾಡಿದ್ರೆ ಊಟನ ಫ್ರೀಯಾಗಿ ಕೊಟ್ಟಿದ್ದಾರೆ. ನಮ್ಮ ಅಮ್ಮ ಅಂತ ಹೇಳ್ಬೇಕು, ನಂದಕುಮಾರ್ ಸ್ವಾಮಿ ಮೇಡಮ್ ಅವರು, ನಮ್ಮ ಅಮ್ಮನವರು ಮನೆಯೇ ಫ್ರೀ ಮಾಡ್ಬಿಟ್ಟಿದ್ರು 20 ದಿವಸ ಶೂಟಿಂಗ್ ಗೋಸ್ಕರ. ಇವತ್ತು ಅವೆಲ್ಲ ನಾನು ಸದಾ ಚಿತ್ರನಾಗಿರ್ತೀನಿ. ನಾನು ಅವತ್ತು ಪಿಕ್ಚರ್ ಮಾಡ್ಬೇಕಾದ್ರೆ ನಮ್ಮ ಯಶೋಧ ಮೇಡಮ್ ಆಗಿರ್ಬೋದು, ಉದಯ್ ಸರ್ ಆಗಿರ್ಬೋದು, ಆನಂದ್ ಸರ್ ಆಗಿರ್ಬೋದು, ಬಹಳಷ್ಟು ಸಪೋರ್ಟ್ ಮಾಡೋದು. ಸೊ ಆ ಒಂದು ಸಪೋರ್ಟ್ ಇಂದಾನೆ ಇವತ್ತು ನಾವು ಇಲ್ಲಿ ನಿಂತಿದ್ದೀವಿ. ಈಗ ಶ್ರೀ ಆರ್ಟ್ಸ್ ಅನ್ನೋದನ್ನ ನಾವು ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಆಗಿ ಪರಿಗಣಿಸಿದ್ವಿ. ಇವೆಂಟ್ ಮ್ಯಾನೇಜ್ಮೆಂಟ್ ಆಗಿದ್ರೆ ಸ್ಟಾರ್ಟ್ ಮಾಡಿದ್ದು. ನಾನು ಯಾವ ಸಿನಿಮಾ ಮಾಡಬಾರ್ದು, ಯಾವ ಶಾರ್ಟ್ ಫಿಲ್ಮ್ಸ್, ಯಾವ ಡಾಕ್ಯುಮೆಂಟ್ಸ್ ಮಾಡಬಾರ್ದು ಅಂತ ಇದ್ದಿದ್ದು. ಬಟ್ ಇವತ್ತು ನಾನೆಲ್ಲ ನಿರ್ಧಾರ ತಗೊಂಡು ಹಿಂದೆ ಬಂದಿದ್ದು ಅದಕ್ಕೋಸ್ಕರ. ಬಟ್ ಇವತ್ತು ನಿಂತಿದ್ದೆ, ಸ್ವಲ್ಪ ಸಮಯ ಬೇಕಾಗಿತ್ತು. ಮತ್ತೆ ಈಗ ಬೂಸ್ಟಪ್ ಆಗಿದ್ದೀವಿ, ಮತ್ತೆ ಈಗ ಬರ್ತಾ ಇದ್ದೀವಿ. ಒಳ್ಳೆ ಒಳ್ಳೆ ಸ್ಕ್ರಿಪ್ಟ್ಗಳು, ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ಮಾಡೋಣ ಅಂತ. ಇದೇ ತರ ಎಲ್ಲಿಂದ ಸಿನಿಮಾ ಕೂಡ ನಾನು ಅದಕ್ಕೆ ರೋಲ್ ಆಪರೇಟ್ ಆಗಿದ್ದೀನಿ. ಒಂದ್ಸತಿ ನಮ್ಮ ಅರ್ಜುನ್ ಸರ್ ಮೇಕಪ್ ಮಾಡಿಸ್ತಿದ್ದಾರೆ ನಮ್ಮ ಮನೆ ಕೂಡ ಹೇಳಿದೆ. ಸೊ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಎಲ್ಲಾ ತರನು ನಾವು ತಯಾರಿ ಆಗಿರುತ್ತೆ ಇದಕ್ಕೆ ಹೇಳಿದ್ದು. ಅವಾಗೂ ನಾನು ಮಾಡ್ತೀನಿ ಅಂದಾಗ, ಸಿನಿಮಾ ಮಾಡ್ಬೇಕು ಅಂದಾಗ ಎಲ್ಲ ಸಪೋರ್ಟ್ ಇದ್ರು. ಬಟ್ ಯಾವ್ದಕ್ಕೂ ನಾನು ತಲೆ ಕೊಟ್ಟಿದ್ದಿಲ್ಲ. ಇವಾಗ ನಾನು ಮಾಡ್ತಾ ಇದ್ದೀನಿ. ಇವಾಗ ನಾವು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾಗಳನ್ನ, ಒಂದು ಒಳ್ಳೆ ಡಾಕ್ಯುಮೆಂಟರೀಸ್, ಶಾರ್ಟ್ ಫಿಲ್ಮ್ನ ಹೊಸ ಕಲಾವಿದರಿಗೆ ನಮ್ಮ ಒಂದು ಸ್ಟೇಟ್ ಫಿಲ್ಮ್ ಇಂದ ನಾವೇ ಒಂದಷ್ಟು ಪ್ರೊಡಕ್ಷನ್ ಮಾಡಿ ಮಾಡೋಣ ಅಂತ ಇದ್ದೀವಿ. ಪ್ರೊಡಕ್ಷನ್ ಅಂದ್ರೆ ಅಷ್ಟೊಂದು ದುಡ್ಡೇ ಇಲ್ಲ. ಇರೋದ್ರಲ್ಲಿ ನಾವು ಆಗ್ತೀವಿ, ಒಂದು ಸ್ವಲ್ಪ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಯಾಕಂದ್ರೆ ಎಲ್ಲರೂ ಬೆಳಿಬೇಕು, ನಾನು ಒಬ್ಬನೇ ಬೆಳಿಬೇಕು ಅನ್ನೋದು ಉದ್ದೇಶ ಅಲ್ಲ. ಇದರಲ್ಲಿ ಸ್ವಚ್ಛವಾಗಿ ಫಸ್ಟ್ ನಮ್ಮ ಪುನೀತ್ KN ಅವರು ಇವರು ನಮ್ಮ ಭಾಗದವರೇ, ನಮ್ಮ ಸಿದ್ಧಾರ್ಥದವರು. ನಾನು ಓದಿದ್ದು ಸೆಕೆಂಡ್ PUC ನಾನು ಓದಿದ್ದು ಸೆಕೆಂಡ್ PUC ಇವರಲ್ಲೇ, ಅದೇ ಇವ್ರಲ್ಲೇ ಓದಿದ್ದು ನಾನು ಸಿದ್ಧಾರ್ಥದಲ್ಲಿ. ಸೊ ಇವರು ಇದೊಂದು ಎತ್ತವಾದ ನನಮಾನ ಎಂದು ಒಂದು ಫಿಲಮ್ ಮಾಡಬೇಕಾದ್ರೆ ನಾನು ಅದಕ್ಕೆ ಕ್ಯಾಮ್ರಾ ವರ್ಕ್ ಹೋಗ್ತಾ ಇದ್ದೆ. ಕ್ಯಾಮ್ರಾ ವರ್ಕ್ ಮೇಕಪ್ ಡೋನ್ ಅಂತ ಇದ್ರು. ಇವತ್ತು ನಾನೇ ಪ್ರೆಸೆಂಟ್ ಮಾಡಿ ನಾನೇ ಅದನ್ನ ಚಾಲನೆ ಮಾಡಿಬಿಟ್ಟು ಇದು 2021 ಶೂಟಿಂಗ್ ಮಾಡಿರೋದು. ಇದನ್ನ ಎಲ್ಲ ಅಡಾಂತರಗಳಿಂದ ಆಕ್ಚುಲಿ ಇದಕ್ಕೆ ಒಂದೇ ಒಂದು ಇನ್ಸ್ಪಿರೇಷನ್ ಅಂದ್ರೆ ಇವ್ರ ತಾಯಿ. ಬಟ್ ಅನ್ಫಾರ್ಚುನೇಟ್ಲಿ ಶಿ ಇಸ್ ನಾಟ್, ಅವರಿಲ್ಲ. ಅವರು ಅಲ್ಲಿ ಇವರು 4ನೇ ಕ್ಲಾಸಲ್ಲಿ ಇದ್ದಾಗಲೇ ಅವರು ಆಕಸ್ಮಿಕವಾಗಿ ಏನೋ ಒಂದು ದುರ್ಘಟನೆ
ಅದಕ್ಕೆ ಸಭೆಯಲ್ಲಿ ಇಡಬಾರ್ದಾಗಿತ್ತು. ಆದ್ರೆ ಇದೊಂದು ಹಾಡನ್ನ ಅವ್ರ ಒಂದು ಆಲೋಚನೆ ಇತ್ತು, ಅವರೇ ಲಿರಿಕ್ಸ್ ಬಂದು ಇದನ್ನ ಮಾಡ್ಬೇಕಣ್ಣ, ಇದನ್ನೆಲ್ಲ ಮಾಡ್ಬೇಕು ಅಂದ್ರೆ ನನಗೂ ಇಂಟ್ರೆಸ್ಟ್ ಇರಲಿಲ್ಲ. ಆ ತಿರುಪತಿ ವೆಂಕಟರಮಣ ಸ್ವಾಮಿ ಏನೋ ಆಶೀರ್ವಾದ ಕೊಟ್ಟು ಇಲ್ಲಿವರೆಗೂ ಕರ್ಕೊಂಡ್ಬಂದು ನಿಲ್ಲಿಸ್ತಾ ಅನ್ಸುತ್ತೆ. ಬಹಳ ಖುಷಿ ಆಗುತ್ತೆ. ನಾವು ಇಷ್ಟು ಬರುತ್ತೆ ಎಲ್ಲ ಮಾಡ್ತೇವೆ ಅಂತ ಇದರಲ್ಲಿ ಆ ಮಗು ಪಾಠ ನನ್ನ ಮೊಬೈಲ್ ಕೈ ಮಾಡಿದ್ದೆ. ನಾನು ನನ್ನ ಮದುವೆ ಟೈಮಲ್ಲಿ ಶೂಟಿಂಗ್ ಮಾಡಿದ್ದು ನನ್ನ ಮೊಬೈಲ್ ಕೈ ಮಾಡಿ ಪೂರ್ತಿ ಮಾಡಿಸ್ಬೇಕಾಗಿ ಬಂತು. ನನ್ನ ಮಗು ಆಕ್ಟ್ ಮಾಡಿದ್ದಾರೆ, ನಾನು ಇಂಟಿನ ಆಕ್ಟ್ ಮಾಡಿದ್ದಾರೆ, ಬಟ್ ಇಂಟಿ ಕಾಣಿಸ್ಕೊಂಡ ಇದ್ರು. ನೀವೆಲ್ಲರೂ ಸರ್ಕಾರ ಹೀಗೆ ಇರಬೇಕು. ಮತ್ತೆ ಮುಂದೆ ಇನ್ನ ನಾವು ಒಳ್ಳೊಳ್ಳೆ ಪ್ರಯತ್ನ ಮಾಡಬೇಕು. ಸೆಪ್ಟೆಂಬರ್ 4ನೇ ತಾರೀಕು ನಮ್ಮ ಲೈವ್ ಎಲ್ಲಿಂದ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಬೇಕು. ಮತ್ತೆ ಇಲ್ಲಿ ನಮ್ಮ ಕಡೆಗೆ ಆಹ್ವಾನ ಕೊಟ್ಟು ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಎಲ್ಲ ಬಂಧು ಮಿತ್ರರು, ನಮ್ಮ ಸಿನಿಮಾ ಕಲಾವಿದರು ಎಲ್ಲರೂ ಬಂದಿದ್ದೀರಾ. ತುಂಬಾ ಹೃದಯದ ನನಗೆ ತುಂಬಾ ಖುಷಿ ಆಗ್ತಿದೆ. ಏನು ಅಂತ ಹೇಳ್ತಾರೆ ನಮಗೆ ವಿಡಿಯೋಗ್ರಾಫರ್ ಅಂತ ನೋಡಿದ್ದು ಹೊಸದಾಗಿ ಮೊನ್ನೆ ಫೋನ್ ಮಾಡಿ ಹೇಳಿದಾಗ ಸಾಂಗ್ ಮಾಡಿದೀವಿ ಅಣ್ಣ ಬರ್ಬೇಕು ಅಂದಾಗ ಇದ್ಯಾವ ಗ್ಯಾಪಲ್ಲಿ ಇದಕ್ಕೂ ತೊಡಗಿಸ್ಕೊಂಬಿಟ್ಟ ಅನ್ನೋದು ಬಹಳ ಆಶ್ಚರ್ಯಕರವಾಗಿತ್ತು. ನಾನು ಕೇಳಿದ್ವಿ, ತಾಯಿ ಅಂದ್ರೆ ಯಾವಾಗಲೂ ಪ್ರತಿಯೊಬ್ಬ ವ್ಯಕ್ತಿಗೂ ಆಕೆ ದೇವರೇ. ನಾವು ಕಣ್ಣು ಕಾಣದೇ ಇರೋ ಕಲ್ಲು ಪೂಜೆ ಮಾಡ್ತೀವಿ, ಕಾಣುವಂತ ದೇವ್ರಿಗೆ ಪೂಜೆ ಮಾಡ್ತೀವಿ ಅಂತ ಅದು ತಾಯಿನೇ. ಆ ಥೀಮ್ನ ಇಟ್ಕೊಂಡಿವರು ಪ್ರಪ್ರಥಮ ಬಾರಿಗೆ ಕೈ ಹಾಕಿದ್ದಾರೆ. ಮತ್ತೆ ಒಂದು ಒಳ್ಳೆ ಅದ್ಭುತವಾದ ಸಾಂಗ್ನ ಒಂದು ವಿಡಿಯೋವನ್ನ ಲೀಡ್ ಮಾಡಿದ್ದಾರೆ. ಅವ್ರಿಗೆ ಮತ್ತಷ್ಟು ಮಗದಷ್ಟು ಯಶಸ್ಸು ಸಿಕ್ಕಿ ಒಂದು 15 ವರ್ಷದಿಂದ ಬಂತು. ಬಹಳ ಶ್ರಮ ಬರ್ತಾನೆ, ಬಹಳ ಇದನ್ನು ವರ್ಕ್ ಮಾಡ್ತಾನೆ, ಮತ್ತೆ ಆನೆಗೆ ಬಂತು. ಸೊ ಹಾಗಾಗಿ ಈ ವರ್ಕ್ ಟೈಮ್ ನೋಡಕ್ಕೆ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ನನಗೆ ಬಹಳ ಮನ ತುಂಬಿ ಬಂತು. ಯಾಕಂದ್ರೆ ತಾಯಿ ಅಂತಂದ್ರೆ ವಾತ್ಸಲ್ಯ ಅಂತ. ಆ ತಾಯಿ ಅನ್ನೋ ಪದನ ನಿಜವಾಗ್ಲೂ ಅದೊಂದು ನೋ ರೀಪ್ಲೇಸ್ಮೆಂಟ್ ಅಂತ ಕರಿತೀವಿ ನಾವು ಆಕ್ಚುಲಿ. ಯಾಕಂದ್ರೆ ಅದನ್ನ ರೀಪ್ಲೇಸ್ ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾನು ಕೂಡ ನಮ್ಮ ತಾಯಿನ ಕಳ್ಕೊಂಡಿರೋನು, ಅವ್ರನ್ನ ನನ್ನ ಕೈಯಲ್ಲೇ ಹಚ್ಚಾಕೊಂಡಿದ್ದೀನಿ. ನನ್ನ ತಾಯಿ ಅಂದ್ರೆ ಇವರು ನನ್ನ ಜೊತೆಲೇ ಇರಬೇಕು, ನನ್ನ ಜೊತೆ ಹೋಗ್ಬೇಕು ಅನ್ನೋದು. ಅಂದ್ರೆ ಅಷ್ಟೊಂದು ಶಕ್ತಿ ಇದೆ ಆ ತಾಯಿ ಅನ್ನೋದಕ್ಕೆ, ಅಷ್ಟೊಂದು ಆ ವಾತ್ಸಲ್ಯ, ಮಮತೆ, ಪ್ರೀತಿ ಎಲ್ಲ ಇದೆಯಲ್ಲ. ಅದ್ರ ತಕ್ಕಾಗೆ ಈ ಹಾಡು ಇದು ಹಾಡು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಬಹಳ ಮನಮುಟ್ಟುವಂತ ಹಾಡು. ಅವರು ನಮ್ಮ ಮೇಡಮ್ ಅವರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಮೇಡಮ್ ತುಂಬಾ ಚೆನ್ನಾಗಿ ಮನಮುಟ್ಟುವಂತೆ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಬಹಳ ಖುಷಿಯಾಗಿತ್ತು ಮೇಡಮ್. ಖಂಡಿತವಾಗ್ಲೂ ಲಿಖಿತ್ ಅವ್ರು ಹೇಳಿದ್ರು ಇನ್ನೂ ಸಪೋರ್ಟ್ ಬೇಕು ಅಂತ. ಖಂಡಿತವಾಗಿ ನಾನು ಇವತ್ತು ಗಂಟಾಘೋಷ ಹೇಳ್ತಾ ಇದ್ದೀನಿ, ಅವ್ರು ಮಾಡಿ ಅದಕ್ಕೆಲ್ಲ ಮುಂದೆ ನಾವು ಖಂಡಿತವಾಗಿ ನಾವು ಜೊತೆ ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಖಂಡಿತವಾಗಿ ಮಾಡಿದ್ದಾರೆ, ನಮ್ಮ ಗಣಿತದ ಕೆಲಸ ನಾವು ಖಂಡಿತವಾಗಿ ಮಾಡ್ತೀವಿ. ಇವತ್ತು ದಿವಸ ನಮ್ಮ ಟೀಮ್ದು ಸೆಪ್ಟೆಂಬರ್ 48 ಅಂತ ರಿಲೀಸ್ ಇದೆ. ತಾವೆಲ್ಲರೂ ದಯವಿಟ್ಟು ಬಂದು ನೋಡಿ. ಅದನ್ನ ಹಾರೈಸಿ ಕೇಳ್ಕೊತೀನಿ. ತಾಯಿ ಅಂದರೆ ನಮಗೆ ಉಸಿರು. ಈ ಸಂಬಂಧ ಎಲ್ಲಿ ತನಕ ಹೇಳಿದ್ರೆ ನಮ್ಮ ಜೀವ ಇರೋ ತನಕ ನಮಗೆ ಎಷ್ಟೇ ವಯಸ್ಸಾದರೂ ನಮ್ಮ ಖುಷಿಗಳನ್ನ, ನಮ್ಮ ದುಃಖಗಳನ್ನ ಇವತ್ತಿಗೂ ಮೌನವಾಗಿ ಆ ಸಂಬಂಧ ಮತ್ತೆ ಹಂಚ್ಕೊಳ್ತಾನೆ. ಲಿಖಿತು ವಿದ್ಯಾರ್ಥಿ ದಿಸೆಯಲ್ಲಿ ನನಗೆ ಪರಿಚಯ. ನಮ್ಮ ಕಲಾ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ನನಗೆ ಪರಿಚಯ ಆಗಿಲ್ಲ. ಒಂದು 7-8 ವರ್ಷ ಆಗಿದ್ದರು. ತ್ಯಾಗ ಅನ್ನೋ ಒಂದು ಕಿರುಚಿತ್ರವನ್ನು ಮಾಡಿ ಎಲ್ಲ ಶಾಲಾ ಮಕ್ಕಳಿಗೂ ಅದನ್ನು ತಲುಪಿಸೋದು, ಮತ್ತೆ ಚಿತ್ರಮಂದಿರದಲ್ಲಿ ಅದನ್ನು ರಿಲೀಸ್ ಮಾಡಿ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಆಗಲೇ ಆ ಒಂದು ಪ್ರಯತ್ನ ಮಾಡಿದ್ದು. ಇನ್ನು ಮುಂದಕ್ಕೂ ಅದ್ಭುತವಾಗಿ ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇಡೀ ತಂಡಕ್ಕೆ ಶುಭವಾಗಿ ಅವೆಲ್ಲ ಹಿತೈಷಿಗಳಿಗೆ ವಂದನೆಗಳು. ಈ ಸಾಂಗ್ ಮತ್ತೆ ನಾನು ನೋಡಿದಾಗ ಇವರು ಎಡಿಟಿಂಗ್ ಮಾಡ್ತಿದ್ದಾಗ ನೋಡಿದೆ ಅಷ್ಟೇ ನನಗೆ ಪರ್ಸನಲ್ ಆಗಿ ಓಕೆ ಅನಿಸ್ತು. ಬಟ್ ಈಗ ತುಂಬಾ ಚೆನ್ನಾಗಿ ಬಂದಿದೆ. ಅದಕ್ಕೆ ಅಲ್ಲಿಂದ ಬಂದು ನಾನು ವಿಶ್ ಮಾಡಿ ಗುಡ್ ಮಾರ್ನಿಂಗ್. ಮತ್ತೆ ನಮ್ಮ ಸಿನಿಮಾಗಳು ಬಹಳ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದು ನಮ್ಮ ಸಿನಿಮಾ ನಂದು ಮಕ್ಕಳ ನಮ್ದು ನಮ್ಮ ಸಿನಿಮಾಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ವೆರಿ ಗ್ರೇಟ್ಫುಲ್. ಇವ್ರಿಗೆ ಗುಣಿಟ್ ಅಂತ ಕರೆಯಲ್ಲ, ಇವ್ರನ್ನ ಗುರುಪಾಲ ಅಂತ ಕರೀತಾರೆ. ಯಾಕಂದ್ರೆ ಈಸ್ ಅ ವೆರಿ ಗುಡ್ ಕಾಮಿಡಿಯನ್ ಆಕ್ಚುಲಿ.
ಹೇಳಿ ನಾನು ಒಂದೆರಡು ಸಲ ನೋಡಿದೆ. ನಮ್ಮ ಸಿನಿಮಾದು ಒಂದೆರಡು ಮೊದಲನೇ ಸಿಂಗಲ್ಸ್ಗಳು ನಾವು ಅಂತ ಆಡ್ತಾ ಇದ್ರು. ಹಾಡಿ ಹಾಡಿ ಅಂತ ನಮ್ಮ ಸಿನಿಮಾದ ಸಾಂಗ್ ನ ಪ್ರಮೋಟ್ ಮಾಡ್ತಾರೆ ಪಾಪ. ಅಂಡ್ ಒಂದು ಒಳ್ಳೆ ವೆರಿ ಗುಡ್ ಎನ್ವೈರನ್ಮೆಂಟ್, ಒಳ್ಳೆ ಸಿನಿಮಾ ಮಾಡಿ ನಾವೆಲ್ಲ ಸಣ್ಣವರು ಇನ್ನು ನೀವೆಲ್ಲ ದೊಡ್ಡವರು, ನಿಮ್ಮ ಸಹಕಾರ ನಮ್ಮ ಸಿನಿಮಾ ಮೇಲೆ ನಿಮಗೆ ಇರುತ್ತೆ. ಒತ್ತಡು ನನ್ನ ಭಾರ ಅಂದ್ರೆ ಏನಾಗ್ತದೆ ನಿಮಗೆ, ಒಂದು ತಾಯಿಗೆ ಬರೋ ಸೆಂಟಿಮೆಂಟ್ ಸಾಂಗ್ ಇರೋದು. ಬಟ್ ತಾಯಿ ಒತ್ತಡು ನನ್ನ ಭಾರ ಅಂತಂದ್ರೆ ಮನುಷ್ಯರು ಅಷ್ಟು ಮೂಡಿಲ್ವೇ ಒಟ್ಟಿಗೆ ಸೇರಿಸಿ ರಿವರ್ಸ್ ಮತ್ತೆ ಸ್ಟ್ರೈಟ್ ಆಗಿ ಯಾಕೆ ಟ್ವಿಸ್ಟ್ ಮಾಡಿದ್ರೆ ಇಷ್ಟು ಪೇನ್ ಬರುತ್ತೆ, ಅಷ್ಟು ಪೇನ್ ಹೊತ್ಕೊಂಡು ತಾಯಿ ನಮ್ಮನ್ನ ಹೇಳ್ತಾಳೆ. ಸೊ ಅವ್ರಿಗೆ ಎಷ್ಟೇ ಬೆಲೆ ಕೊಟ್ಟರು ನಾವು ಸಾಲಲ್ಲ. ಸೊ ಅವ್ರಿಗೆ ಇವತ್ತು ಈ ಸಾಂಗ್ ನೋಡಿ ತುಂಬಾ ಭಾವಪೂರ್ಣ, ತುಂಬಾ ಖುಷಿ ಆಯ್ತು. ಹಾಗೇನೆ ಟೀಮ್ಗೆ, ಫಿಲಿಮ್ಸ್ಗೆ ನನ್ನ ಕಂಗ್ರಾಚುಲೇಷನ್ಸ್ ಹೇಳಬೇಕು. ನಮ್ಮ ಸಪೋರ್ಟ್ ಯಾವಾಗ ನನಗೆ ಇರುತ್ತೆ, ಬ್ಯಾನರ್ ಯಾವಾಗ ಕ್ರಿಯೇಟ್ ಮಾಡ್ಕೊಡ್ತೀವೋ. ಯಾಕಂದ್ರೆ ನಾನು ಮೂವಿ ಬರುವಾಗ ಫಸ್ಟ್ ದಿನ ಕ್ಯಾಮ್ರಾ ವರ್ಕ್ ಅಂತ ಬಂದಿರೋದು ಇಲ್ಲಿ. ಸೊ ಅವಾಗ ನನಗೆ ಆ್ಯಕ್ಟಿಂಗ್ ಏನು ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ನಿಜವಾಗ್ಲೂ. ನಮ್ಮ ಡೈರೆಕ್ಟರ್ ಸರ್ ಅರ್ಜುನ್ ಅವರು ಫಸ್ಟ್ ದಿನ ಕೊಟ್ಟಿರೋ ಶಾರ್ಟ್ ತುಂಬ ಕಷ್ಟವಾಗಿತ್ತು. ಸೊ ಆವಾಗ ನನಗೆ ಲಿಖಿನೇ ಹೇಳ್ಕೊಟ್ಟಿರೋದು ಹೆಂಗೆ ಆ್ಯಕ್ಟ್ ಮಾಡಬೇಕು, ಏನು ಎಕ್ಸ್ಪ್ರೆಷನ್ ಅಂತ. ಸೊ ಆವತ್ತಿಂದ ಇವಾಗ ತನಕ ಓಕೆ ನನಗೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಆವತ್ತು ನಮ್ಮ ಮಂಜು ಸ್ವಾಮಿ ಸರ್ ಅಲ್ಲಿದ್ದರು. ಸೊ ಇಬ್ಬರಿಂದನೇ ನಾನು ಫಸ್ಟ್ ದಿನ ಆ್ಯಕ್ಟಿಂಗ್ ಮಾಡೋಕ್ಕಾಯಿತು. ಇಲ್ಲಾಂದ್ರೆ ಅವತ್ತೇ ಬಿಟ್ಟು ಹೋಗ್ತಾ ಇದ್ದೆ ನಾನು. ಇಬ್ಬರಿಂದನೇ ನಾನು ಓಕೆ ಫಸ್ಟ್ ದಿನ ಬಚಾವ್ ಆದೆ. ಆಮೇಲೆ ಎರಡನೇ ದಿನ ಅಂತ ಒಂಚೂರು ಬೆಟರ್ ಆಗಿದೆ, ತುಂಬ ಫ್ರೆಂಡ್ಲಿ. ಸೊ ಹಂಗಾಗಿ ಇವ್ರ ಸಪೋರ್ಟ್ ಇಂದಲೇ ನಾನು ಇಲ್ಲಿ ತನಕ ಬಂದಿರೋದು. ತಾಯಿ ಮಹತ್ವದ ಬಗ್ಗೆ ಖಂಡಿತ ತಾಯಿಯೇ ನಮ್ಮೆಲ್ಲರಿಗೂ ಮೊದಲ ದೇವರು. ತಾಯಿ ಇಲ್ಲದೆ ಇದ್ರೆ ಜೀವನ ನಿಜಕ್ಕೂ ಸಾರ್ಥಕ ಆಗೋದಿಲ್ಲ, ಕಂಪ್ಲೀಟ್ ಕೂಡ ಆಗೋದಿಲ್ಲ. ಸೊ ತಾಯಿ ಇರೋರು ನಾವು ಇನ್ನಷ್ಟು ಪ್ರೀತಿಯನ್ನ ಕೊಡೋಣ. ಎಷ್ಟೊಂದು ಜನ ತಾಯಿನ ಮಿಸ್ ಮಾಡ್ಕೊತಿದ್ರು, ನಾವೆಲ್ಲರೂ ಇರೋ ತಾಯಿಗೆ ಹೆಚ್ಚು ಪ್ರೀತಿಯನ್ನ ಕೊಡೋಣ ಅಂತ ಹೇಳ್ತೀವಿ. ಮತ್ತೆ ಈ ಸಾಂಗ್ ಬಗ್ಗೆ ಮಾತಾಡೋಕೆ ಹೋದ್ರೆ ನಾನು ಫಸ್ಟ್ ಪುನೀತ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಾಂಗ್ ನನಗೆ ಮಾಡಿಸಿದಕ್ಕೆ ನಮ್ಮ ಮನೋಹರ್ ಸರ್ ಇದಕ್ಕೆ ಮೂಲ ಕಾರಣ ಅಂತ ಹೇಳ್ತೀನಿ. ಬಿಕಾಸ್ ನನಗೆ ಪುನೀತ್ ಸರ್ ಅವರು ಪರಿಚಯ ಇಲ್ಲ, ಆದ್ರೆ ನನಗೆ ಮನೋಹರ್ ಸರ್ ಅವರು ಈ ಒಂದು ಅವಕಾಶವನ್ನ ಕೊಟ್ಟಿದ್ದು ತುಂಬಾ ಚೆನ್ನಾಗಿ ಬಂದಿದೆ ಸರ್ ಸಾಂಗ್. ನಿಜಕ್ಕೂ ಕಣ್ಣೀರ್ ತರಿಸ್ಬಿಡುತ್ತೆ ತಾಯಿ ನೆನೆಸ್ಕೊಂಡ್ರೆ. ಡೈರೆಕ್ಷನ್ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲೇ ಇದ್ದಾರೆ, ಬಹಳ ಸುಂದರವಾಗಿ ಹಾಡಿ ಮ್ಯೂಸಿಕ್ ಕಂಪೋಸ್ ಮಾಡಿದ್ದೀರಿ ಸರ್. ಅವರು ಕೂಡ ಬಹಳ ಅದ್ಭುತ ಗಾಯಕರು. ಸೊ ಅದರಿಂದ ಅದು ಸಾಂಗ್ ಅಷ್ಟು ಬ್ಯೂಟಿಫುಲ್ ಆಗಿ ನೀವು ಕಂಪೋಸ್ ಮಾಡಿದ್ದೀರಾ ಅಂತ ಅನಿಸುತ್ತೆ. ಎಲ್ಲರಿಗೂ ನಾನು ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ, ನನಗೆ ತುಂಬಾ ಹೆಮ್ಮೆ ಇದೆ. ಸೊ ಫೈನಲಿ ಇವಾಗ ಮ್ಯೂಸಿಕ್ ಮಾಡಿ ನಾನು ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಒಂದು ತುಡುಕು ಹೇಳ್ತೀನಿ ಏನಪ್ಪಾ ಅಂತಂದ್ರೆ, ಇದು ಆಕ್ಚುಲಿ ಪ್ಲಾನ್ಡ್ ಸಾಂಗ್ ಅಲ್ಲ. ಸೊ ನಾವೇನ್ ಮಾಡಿದ್ವಿ, ಇವನು ಹಿಂದಿನ ದಿನ ಬೇಗ ಏನೋ ಅದು ಕೆಲಸ ಮೇಲೆ ಬಂದ, ಆಮೇಲೆ ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಣ್ಣ, ಸರಿ ಕಣಪ್ಪ ಆಯ್ತು. ಆಮೇಲೆ ಬೆಳಗ್ಗೆ ಬಂದು ಒಳ್ಳೆ ಒಳ್ಳೆ ಮಸ್ತಾಗಿರೋಣ, ಒಳ್ಳೆ ಸಾಂಗ್ ನೆನ್ಸ್ಕೊಂಡಿದ್ದೀನಿ ಅಣ್ಣ, ಅದು ನೋಡ್ಬಿಟ್ಟು ಅಂತ. ಯಾವಾಗ ನೋಡ್ಕೊಂಬ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಬಂದಿದ್ದೀನಿ ಅಣ್ಣ, ಸರಿ ಕಣ ಆಯ್ತು, ಬಾರ ಕೂತ್ಕೊಳ್ಳೋಣ. ವಿತಿನ್ ಮೇ ಬಿ ಒಂದು 3 to 4 hours ನಾವು ಮ್ಯೂಸಿಕ್ ಮಾಡಿ ಮುಗಿಸ್ಬಿಟ್ಟು, ಅದಾದ್ಮೇಲೆ ಅಣ್ಣ ಏನೋ ಸಿಕ್ತಿಲ್ಲ ಅಣ್ಣ, ಏನೋ ಬೇಕು ಅಂತಂದ. ಏನ್ ಬೇಕೋ ಇಲ್ಲ ಅಣ್ಣ, ಏನೋ ಸಿಕ್ತಿಲ್ಲ. ಅವಾಗೇನೆ ಈ ಫೇಸ್ ಮಾಡಿದ್ವಿ ನಾವು, ಜೋರಾಲಿ 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 ಆ ಫೇಸ್ ಅವಾಗೇ ಮಾಡಿದ್ವಿ ನಾವು. ಸೊ ಅವಾಗ ಎಲ್ಲರಿಗೂ ಆರಾಮಾಗಿ ಖುಷಿಯಾಗಿ ಸಪೋರ್ಟ್ ಅಂತ ಇದನ್ನ ಮಾಡೋಕ್ಕಾಗಲ್ಲ. ನಾನು ಫಿಲ್ಮ್ ಸ್ಟಾರ್ಟ್ ಮಾಡಿದ್ದು 5 ವರ್ಷ ಇದೆ. 2021 ಸ್ಟಾರ್ಟ್ ಮಾಡಿದ್ದು. ಒಂದು 50% ಶೂಟಿಂಗ್ ಎಲ್ಲ ಮುಗಿಸಿದ್ವಿ. ಅದಾದ್ಮೇಲೆ ಮಾಡೋಣ ಬೇಡವಾ ಅಂತ ಹೇಳಿ ಅದನ್ನ ಅರ್ಧಕ್ಕೆ ನಿಲ್ಲಿಸಿ ನಾನು ಇನ್ನೊಂದು ಕೆಲಸ ಹುಡ್ಕೊಂಡು ಕೆಲಸ ಮಾಡ್ತಾ ಇದ್ದೆ. ಕೆಲಸದಲ್ಲಿ ಕಷ್ಟ ಜಾಸ್ತಿ ಅಂತ ಕೆಲಸ ಬಿಟ್ಟೆ. 2 months ಆಯ್ತು ಕೆಲಸ ಬಿಟ್ಟು. ನೆಕ್ಸ್ಟ್ ಮಾಡಿಟ್ಟು ಅದ್ರ ಶೂಟಿಂಗ್ ಮಾಡಿದ ಫುಟೇಜಸ್ ಎಲ್ಲ ಹಂಗೆ ಇತ್ತು. ಅದು ತಗೊಂಡ್ಬಂದು ನಾನು ನಿಖೇಣ ನೋಡಿಸಿದ ತಕ್ಷಣ ನನಗೆ ಫಸ್ಟ್ ಸಪೋರ್ಟ್ ಮಾಡಿದ್ದೆ ನಿಖೇಣ. ನಿಖಿದವರು ನಾನು ಕೇಳಿದ್ದೆ, ತುಂಬಾ ಟ್ಯಾಲೆಂಟೆಡ್ ಎಲ್ಲ ಸಪೋರ್ಟ್ ಮಾಡ್ತಾರೆ. ನನಗೆ 10 ವರ್ಷದಿಂದಲೇ ಒಂದು ಕಾಲದಲ್ಲಿ ಅಂತ ಒಂದು ಸಾಂಗು ಫಸ್ಟ್ ನಾನು ನಿಖಿತಣ್ಣ ಫೋನ್ ಮಾಡಿ ನೆಕ್ಸ್ಟ್ ಒಂದು ರೆಕಾರ್ಡಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗೋದಿಲ್ಲ. ತುಂಬಾ ಸಹಾಯ ಆಗಿತ್ತು. ಅದಾದ್ಮೇಲೆ
ಇನ್ನೂ ಒಂದು ಸಾಂಗ್ ಮಾಡಿದ್ರೆ 2020 ಹುಡುಗಿ ಅಂತ ಬಿಗ್ ಬಜೆಟ್ ಆಗಿ ಮೂವಿನೇ ಮಾಡೋಣ ಅಂತ ಈ ಮೂವಿ ಸ್ಟಾರ್ಟ್ ಮಾಡಿದ್ವಿ. ಮೂವಿ ಸ್ಟಾರ್ಟ್ ಮಾಡಿದ್ಮೇಲೆ ಅದರ್ ಶೂಟಿಂಗ್ ಆದ್ಮೇಲೆ ನಿಂತಿದ್ದು ಮೂವಿ. ಇವಾಗ ಮೊದಲನೇ ಹೆಜ್ಜೆ ಅಂತ ಸಾಂಗ್ ಬಿಟ್ಟಿದ್ದೀವಿ. ಸಾಂಗ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಒಬ್ಬರು ತಾಯಿ 9 ತಿಂಗಳು ಅಷ್ಟೇ ಮಗು ಎತ್ಕೊಳ್ಳೋದು. ಲೈಫ್ ಲಾಂಗ್ ತಾಯಿ ಎಷ್ಟು ದಿನ ಬದುಕಿರ್ತಾಳೋ ಅಷ್ಟು ದಿನ ತಾಯಿ ಮಗು ತೂಕ ಕಷ್ಟ ಕೊಡ್ಬೋದು, ಸುಖ ಕೊಡ್ಬೋದು. ಆ ಮಗು ತೂಕನ ತಾಯಿ ಎತ್ಕೊಂಡಿರ್ತಾರೆ, ತಾಯಿ ತೂಕ ಎತ್ಕೊಂಡಿರ್ತಾರೆ. ಆಗಾಗ ಟೈಟಲ್ಲು ನಾನು ಶೂಟಿಂಗ್ ಮಾಡಿ 5 ವರ್ಷ ಟೆಕ್ನಿಕಲ್ ಎಲ್ಲ ಸ್ವಲ್ಪ ವೀಕ್ ಆಗಿತ್ತು. ಶೂಟಿಂಗ್ ಮಾಡಿದ್ದೆಲ್ಲ ನಾವು ಸ್ವಲ್ಪ ಮೀಡಿಯಂ ಜಾಗದಲ್ಲೇ ಮಾಡಿದ್ವಿ. ಅದಾದ್ಮೇಲೆ ನಮಗೆ ಬೆನ್ನಾಲ್ಬಾಗ್ ನಿಂತಿದ್ದು ನಮ್ಮ ಎಡಿಟರ್ ಮಾತಾಡಬೇಕು. ನಾನು ಇಷ್ಟು ಕ್ವಾಲಿಟಿ ಬರುತ್ತೆ ಅಂತ ನಾನು ಪ್ರಾಮಿಸ್ ಅನ್ಕೊಂಡಿರ್ಲಿಲ್ಲ. ಅದಾದ್ಮೇಲೆ ನಮ್ಮ ಟೆಕ್ನಿಕಲ್ ಶ್ವೇತಾಕರ್ ನಾನು ಮೀಟ್ ಮಾಡಿದ್ಮೇಲೆ ಸಾಯಂಕಾಲ ನೋಡಿದ್ರೆ ಈಗ ಬಂದಿದೆ, ಈಗ ಬಂದಿದೆ ಅಂತ. ಅದಾದ್ಮೇಲೆ ನೋಡಿದ್ಮೇಲೆ ನಮಗೆ ಎಲ್ಲ ಹಿಂಗ್ ಮಾಡುವುದು ಅಂತ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.